ಅನಂತನ ಚತುರ್ದಶಿಯನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯಂದು ಅಂದರೆ ಗಣೇಶ ಚತುರ್ದಶಿಯ 10 ದಿನಗಳ ನಂತರ ಆಚರಿಸಲಾಗುತ್ತದೆ. ಈ ದಿನದಂದು ಭಗವಾನ್ ವಿಷ್ಣುವು ಅನಂತ ರೂಪದಲ್ಲಿ ಅಂದರೆ ಶೇಷನಾಗನ ಮೇಲೆ ಮಲಗಿದಂತೆ ಪೂಜಿಸಲಾಗುತ್ತದೆ. ಅನಂತ ಚತುರ್ದಶಿ ಆಚರಣೆಗೆ ಹಲವಾರು ಪ್ರಮುಖ ಕಾರಣಗಳಿವೆ. ಪೌರಾಣಿಕ ಹಿನ್ನೆಲೆ, ಪಾಂಡವರ ಕಷ್ಟ ನಿವಾರಣೆ. ಮಹಾಭಾರತದ ಪ್ರಕಾರ ಜೂಜಿನಲ್ಲಿ ತಮ್ಮ ರಾಜ್ಯವನ್ನು ಕಳೆದುಕೊಂಡು ವನವಾಸದಲ್ಲಿದ್ದ ಪಾಂಡವರು ಕಷ್ಟದಲ್ಲಿ ಬಳಲುತ್ತಿದ್ದರು. ಆಗ ಶ್ರೀಕೃಷ್ಣನು ಪಾಂಡವರಿಗೆ ಅನಂತ ಚತುರ್ದಶಿ ವ್ರತವನ್ನು ಆಚರಿಸಲು ಸಲಹೆ ನೀಡಿದನು. ಈ ವ್ರತದ ಪ್ರಭಾವದಿಂದ ಪಾಂಡವರು ತಮ್ಮ ಕಷ್ಟಗಳನ್ನು ನಿವಾರಿಸಿಕೊಂಡು ತಮ್ಮ ಮತ್ತು ವೈಭವವನ್ನು ಮರಳಿ ಪಡೆದರು. ಸುಶೀಲಾ ಮತ್ತು ಕೌಂಡಿನ್ಯನ ಕಥೆಯಿಂದ ಶುರುವಾಗುತ್ತದೆ. ಹಿಂದೆ ಸುಶೀಲಾ ಎಂಬ ಮಹಿಳೆ ಅನಂತ ವ್ರತವನ್ನು ಆಚರಿಸುತ್ತಿದ್ದಳು. ಅಂದರೆ ಆಕೆಯ ಪತಿ ಕೌಂಡಿನ್ಯನು ಈ ವ್ರತವನ್ನು ಹೀಯಾಳಿಸಿ ಆಕೆಯ ಕೈಯಲ್ಲಿದ್ದ ಅನಂತನ ದಾರವನ್ನು ತೆಗೆದು ಚಿತೆಗೆ ಅಂದರೆ ಬೆಂಕಿಗೆ ಎಸೆದನು. ಇದರಿಂದ ಅವನ ಸಂಪತ್ತು ಮತ್ತು ವೈಭವ ಕಳೆದು ಹೋಗಿ ತೀವ್ರ ಕಷ್ಟಕ್ಕೊಳಗಾದನು. ಕೊನೆಗೆ ತನ್ನ ತಪ್ಪಿನ ಅರಿವಾಗಿ 14 ವರ್ಷಗಳ ಕಾಲ ಅನಂತ ಚತುರ್ದಶಿ ವ್ರತವನ್ನು ಆಚರಿಸಿ ತನ್ನ ವೈಭವವನ್ನು ಮರಳಿ ಪಡೆದನು. ಅನಂತ ವ್ರತ ಮತ್ತು ಅದರ ಮಹತ್ವ. ಅನಂತನೆಂದರೆ ಶ್ರೀಹರಿ ವಿಷ್ಣು, ಅನಂತ ಎಂದರೆ ಅಂತ್ಯವಿಲ್ಲದ್ದು ಅಂತ. ಅನಂತ ಚತುರ್ದಶಿಯಂದು ಪೂಜಿಸಲಾಗುವ ಅನಂತನು ಕಾಲಪುರುಷನಾದ ವಿಷ್ಣುವೇ ಎಂದು ನಂಬಲಾಗಿದೆ. ಅನಂತ ಸೂತ್ರ ಧಾರಣೆ. ಈ ದಿನ ವಿಷ್ಣು ಪೂಜೆ ಮಾಡಿ 14 ಗಂಟುಗಳಿರುವ ಅನಂತ ಸೂತ್ರ ಎಂಬ ದಾರವನ್ನು ಕೈಗೆ ಕಟ್ಟಿಕೊಳ್ಳುತ್ತಾರೆ. ಈ 14 ಗಂಟುಗಳು 14 ಲೋಕಗಳನ್ನು ಪ್ರತಿನಿಧಿಸುತ್ತದೆ. ಇದನ್ನು ಕಟ್ಟಿಕೊಂಡರೆ ಜೀವನದಲ್ಲಿ ಕಷ್ಟಗಳಿಂದ ಮುಕ್ತಿ, ಸಂಪತ್ತು ಮತ್ತು ದೈವಿಕ ರಕ್ಷಣೆ ಸಿಗುತ್ತದೆ ಎಂಬ ನಂಬಿಕೆ. ಈ ವ್ರತವನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸುವವರಿಗೆ ಧನ, ಸಂಪತ್ತು, ಸಂತಾನ ಮತ್ತು ಮೋಕ್ಷ ಸಿಗುತ್ತದೆ ಎಂದು ಪುರಾಣಗಳು ಹೇಳುತ್ತದೆ. ಅನಂತ ವ್ರತದ ದಿವಸ 14 ಥರದ ಭಕ್ಷ್ಯ ಪರಮಾನ್ನಗಳನ್ನು ಮಾಡುತ್ತಾರೆ ಮತ್ತು 14 ಸುತ್ತು ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕುತ್ತಾರೆ. ಗಣೇಶ ವಿಸರ್ಜನೆ. ಗಣೇಶನ ವಿದಾಯ. ಅನಂತ ಚತುರ್ದಶಿಯ ದಿನವು 10 ದಿನಗಳ ಕಾಲ ನಡೆದ ಗಣೇಶೋತ್ಸವದ ಕೊನೆಯ ದಿನವೂ ಹೌದು. ಈ ದಿನ ಭಕ್ತರು ತಮ್ಮ ಮನೆಯಲ್ಲಿ ಪ್ರತಿಷ್ಠಾಪಿಸಿದ್ದ ಗಣೇಶನ ವಿಗ್ರಹವನ್ನು ನೀರಿನಲ್ಲಿ ವಿಸರ್ಜಿಸಿ ಮುಂದಿನ ವರ್ಷ ಮತ್ತೆ ಬರುವಂತೆ ಪ್ರಾರ್ಥಿಸುತ್ತಾರೆ. ಆದ್ದರಿಂದ ಈ ದಿನವನ್ನು ಗಣೇಶ್ ಚೌದಾಸ್ ಎಂದು ಕರೆಯುತ್ತಾರೆ. ಜೈನ ಧರ್ಮದಲ್ಲಿ ಅನಂತ ಚತುರ್ದಶಿ ಪರ್ಯುಷಣ ವ್ರತದ ಅಂತ್ಯ. ಜೈನ ಧರ್ಮೀಯರು ಕೂಡ ಅನಂತ ಚತುರ್ದಶಿಯನ್ನು ಪ್ರಮುಖ ಹಬ್ಬವಾಗಿ ಆಚರಿಸುತ್ತಾರೆ. ಇದು ಅವರ 10 ದಿನಗಳ ದಸ್ಲಕ್ಷಣ್ ಪರ್ವದ ಕೊನೆಯ ದಿನವಾಗಿದೆ. ಈ ದಿನ ನಂತರ ಅವರು ತಮ್ಮ ತಪ್ಪಿಗಾಗಿ ಕ್ಷಮೆ ಯಾಚಿಸುವ ಕ್ಷಮಾವಾಣಿ ಹಬ್ಬವನ್ನು ಆಚರಿಸುತ್ತಾರೆ. ವಾಸುಪೂಜ್ಯರಿಗೆ ಮೋಕ್ಷ. ಈ ದಿನ 12ನೇ ತೀರ್ಥಂಕರರಾದ ಭಗವಾನ್ ವಾಸುಪೂಜ್ಯರು ನಿರ್ವಾಣವನ್ನು ಪಡೆದರೆಂದು ನಂಬಲಾಗಿದೆ. ಯಾವನ್ನು ಅಂದರೆ ಅನಂತ ಚತುರ್ದಶಿಯನ್ನು ಆಚರಿಸಿಲ್ಲವೋ ಅವರು ಈ ಅನಂತ ಚತುರ್ದಶಿಯ ಪೂಜೆಯ ಸಣ್ಣ ತುಣುಕುಗಳನ್ನು ನೋಡಿ ದೇವರ ಕೃಪೆಗೆ ಪಾತ್ರರಾಗಿ ಈಶಾನ ಸರ್ವಜ್ಞಾನಂ ಕೇಶವ ಸರ್ವಭೂತಾನಾಂ ಬ್ರಹ್ಮಾದಿಪಿತೃ ಬ್ರಹ್ಮಾಶಿವ ಯೋ ರುದ್ರೋ ಅಗ್ನಯೋ ಅಪ್ತಯೋ ದೇಶೋ ರುದ್ರೋ ಚಾಗೋರಾಯ ಸ್ಮಿತಾನೋ ಯಸ್ಮಾತ್ ನಾಮರಮತಿ ಕಿಂಚಿತ್ ಸ್ಮರಣೆ ಸರ್ವಂ ಏತೇ ಶಾಸ್ತ್ರವೇದಂ ರುದ್ರಾಯ ಪ್ರಚೇತಮೇತಮಾತುದೇ ಭೋಜೇನ ಚಂದ್ರಮೋದಯ ಸರ್ವೋಕೆ ರುದ್ರಸ್ಮೈ ನಮೋಸ್ತೋ ಬ್ರಹ್ಮಕೈದಾಮೇ ರುದ್ರಮೂರ್ತಿವರ್ಧನಂ
तद्रुद्राज प्रत्येतमेरुत्तमातुभे भोजे वसन्तमोदय सर्वोखे रुद्रस्मै नमोस्तोत्रं प्रकटितामे तद्रुद्राज प्रत्येतमेरुत्तमातुभे भोजे वसन्तमोदय सर्वोखे रुद्रस्मै नमोस्तोत्रं प्रकटितामे